ಶಿವಲಿಂಗ ಏನೋ ಅವ ಶಿವಲಿಂಗ ನಿಮ್ಮ ಅವ್ವ ತಲೆ ಸುತ್ತ ಬಂದ್ ಬಿದೋದ್ಲು ಕಣಪ್ಪ. ಅವ ಅಪ್ಪ ಶಿವಲಿಂಗು ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಪ್ಪ. ಶಿವಲಿಂಗ ಅಂತ ದೊಡ್ಡ ಕಾಯಿಲೆ ಏನಲ್ಲಪ್ಪ, ದೊಡ್ಡ ಆಸ್ಪತ್ರೆ ಕರ್ಕೊಂಡು ಸೇರಿಸಿದ್ರೆ ಎಲ್ಲ ಸರಿ ಹೋಯ್ತದೆ. ನಮ್ಮ ಮಾವಂಗೂ ಹಿಂಗೆ ಆಗಿತ್ತಪ್ಪ. ಎದೊಳವ ಆಸ್ಪತ್ರೆಗೆ ಹೋಗಲ್ಲ ಅವ. ಅಡ್ಮಿಟ್ ಮಾಡ್ಕೋತೀವಿ, 15 ದಿವಸ ಇಲ್ಲೇ ಇರ್ಬೇಕಾಗತ್ತೆ. ಸದ್ಯಕ್ಕೆ ಈ ಔಷಧಿ ಎಲ್ಲ ತಗೊಂಡ್ ಬಾಪ. ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್, ಖಾಲಿ ಸೀಸಾ ಖಾಲಿ ಡಬ್ಬ ಹಳೆ ಪೇಪರ್. ಇಷ್ಟು ದುಡ್ಡಿಗೆ ಈ ಔಷಧಿ ಬರಲ್ಲಪ್ಪ. ಅಣ್ಣ ಅಂತ ಮಾತು ಹೇಳ್ಬೇಡ ಅಣ್ಣ, ಸಂಜೆ ಹೊತ್ತಿಗೆ ಹೆಂಗಾರ ಮಾಡಿ ತಂದ್ಕೊಡ್ತೀನಿ. ಇಲ್ಲ. ಈ ಔಷಧಿಯ ತಗೊಂಡ್ರೆ ನಮ್ಮ ಅವ್ವ ಚೆನ್ನಾಗಾಯ್ತಾಳೆ ಅಂತ ಡಾಕ್ಟರ್ ಹೇಳೋಳೆ. ಅಂತ ಮಾತು ಹೇಳ್ಬೇಡ. 30 ರೂಪಾಯಿ ಕಮ್ಮಿ ಇದೆ, ಈ ಔಷಧಿ ಇಲ್ಲೇ ಇಟ್ಟಿರ್ತೀನಿ. ಇನ್ನು 30 ರೂಪಾಯಿ ತಗೊಂಡ್ ಬಾ, ಕೊಡ್ತೀನಿ. ನಮ್ ತಾಯನೇ ಹಣ ತಂದ್ಕೊಟ್ಬಿಡ್ತೀನಿ. ಕೊಡು. ಶಿವಲಿಂಗು ಇದೇನು ಇಲ್ಲಿ ನಿಂತಿದ್ಯಾ? ನಿಮ್ಮವ್ವ ಬೆಳಿಗ್ಗೆನೆ ಸತ್ತೋದ್ಲಲ್ಲೋ. ಏ ದಡ, ಬೆಳಿಗ್ಗೆನೆ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದಾ? ಮಂಜಣ್ಣ ಹಂಗೆ ಒಂದು ಇನ್ಸುಲಿನ್ ಕೊಡು. ಅವ್ವ ಬೆಳಗ್ಗೆನೆ ಜೀವ ಹೊರಟೋಯ್ತಪ್ಪ. ನಿಮ್ಮಮ್ಮ ನಿನ್ನ ತುಂಬಾ ಕೇಳ್ತಾ ಇದ್ಲು. ಎಲ್ಲಿ ಹೋಗ್ಬಿಟ್ಟಿದ್ದೆ ನೀನು? ಪಾಪ, ಅವಳು ಸಾಯ್ಬೇಕಾದ್ರೆ ಬಾಯಿಗೊಂದು ತೊಟ್ಟು ನೀರು ಬಿಡೋರು ಇರ್ಲಿಲ್ಲ. ಜಲ್ದಿ ಬಾಡಿನ ಊರಿಗೆ ತಗೊಂಡೋಗೋ ವ್ಯವಸ್ಥೆ ಮಾಡು ಶಿವು. ಅಕ್ಕ, ಸ್ವಲ್ಪ ನಮ್ಮ ಅವ್ವನ್ ನೋಡ್ಕೊ, ಇಲ್ಲೇ ಮಲಗಿರ್ಲಿ. ನಂತವೇನೂ ಇಲ್ಲ, ಹುಡುಗ ದುಡ್ಡು ಹಂಚ್ಕೊಂಡ್ ಬಂದ್ಬಿಡ್ತೀನಿ ಕಣಕ್ಕ. ಆಗಲ್ಲ ಶಿವು, ಆದಷ್ಟು ಬೇಗ ಮಣ್ ಮಾಡಿ ಮುಗಿಸು ಶಿವು. ದೊಡ್ಡ ಡಾಕ್ಟ್ರು ಬಂದ್ರೆ ಕೊಯ್ದು ಪೈದು ಅದಕ್ಕೊಂದಷ್ಟು ದುಡ್ಡು ಕೇಳ್ತಾರೆ. ನಮ್ಮ ಮೊಬೈಲ್ ಮಲಗಿರ್ತಾಳೆ, ಹೊಸಿ ನೋಡ್ಕೊಂಡಿರಕ್ಕ ಹಿಂಗ್ ಬಂದ್ಬಿಡ್ತೀನಿ. ಮಗ, ನಾನು ಹೊಂಟೋದ್ರೆ ನಿಂಗೆ ಯಾರ್ಲಾ ದಿಕ್ಕು? ಯವೋ ಎಂತ ಮಾತಾಡ್ತೀಯವೋ? ಅಲ್ಲ ಕಣವ, ನೀನ್ ಹೋಗ್ಬಿಟ್ರೆ ನಾನ್ ಸುಮ್ನೆ ಇರ್ತೀನ? ನಾನು ಶಿವ ಅಂತ ಬಂದ್ಬಿಡೋದಯ್ಯ. ಅಣ್ಣ, ಇನ್ನೆಲ್ಲೂ ಬೇರೆ ಜಾಗ ಸಿಕ್ಲಿಲ್ವಾ? ಯಾರನೋ ಊತಿರೋ ಜಾಗನ್ ಕಿತ್ತು ನಮ್ಮ ಅವನ್ ಮಣ್ಣು ಮಾಡಕ್ ನೋಡ್ತಾ ಇದೆಯಲ್ಲ, ಇದ್ ನ್ಯಾಯವಾ? ಯಾವ ಊರ್ನಿಂದು ಅಂತ ಉಣಕ್ ಜಾಗ ಕೊಡ್ತಾರ ತೆಗಿ. ಅದೇನ್ ಪೂಜೆ ಮಾಡ್ತೀಯ ಮಾಡು, ನಿನ್ನ ಪುಣ್ಯ ಈ ಜಾಗ ಸಿಕ್ಕಿರೋದು. ಏನ್ ಹೊಸಿ ಜನ ಹುಡ್ತಾರ ಸಾಯ್ತಾರ? ಎಲ್ರೂ ಫ್ರೆಶ್ ಆಗಿ ಮಣ್ಣು ಮಾಡ್ತಾ ಹೋದ್ರೆ ಊರ್ ಯಾವ್ದು ಸ್ಮಶಾನ ಯಾವ್ದು ತಿಳಿಯಾಕಿಲ್ಲ. ಅಯ್ಯ, ಕೊನೆ ಸಾರಿ ನಿಮ್ಮ ಅಮ್ಮನ ಮಕ ನೋಡಿ ಮಣ್ಣು ಮುಚ್ಚು. ಅವ್ವ, ಅಪ್ಪಯ್ಯ, ಗುಂಡಿ ತೋಡಿದ್ 150 ರೂಪಾಯಿ ಕೊಡ್ಬೇಕ. ಅಣ್ಣ, ನಂತ 1 ರೂಪಾಯಿ ಇಲ್ಲ ಅಣ್ಣ. ಈ ಮಾತನ್ನ ಮೊದ್ಲ ಹೇಳಿದಿದ್ರೆ ನಿಮ್ಮ ಅಮ್ಮನ ಹಣ ಹೊರಗಡೆ ಇರೋದು, ಆ ಮೂಳೆಗಳು ಒಳಗಿರೋದು. ಅಣ್ಣ, ದೇವ್ರ ಸತ್ವಾಗು ನಂತ 1 ರೂಪಾಯಿ ಇಲ್ಲ ಅಂತ ಹೇಳೋಣ. ಅಲ್ಲೇ ಮಣ್ಣು ಮಾಡಕಂಟ ಗುಮ್ಮನ್ ತರ ಇದ್ಬಿಟ್ಟು ಈಗ ತಾರಮಯ್ಯ ಆಡಿಸ್ತಿದ್ಯಾ? ಜೋಬಲ್ ಏನಾಯ್ತಾಗಿ, ಇಲ್ಲಾಂದ್ರೆ ಮಣ್ಣು ತಿನ್ನಕ್ ಮುಂಚೆ ನಾನೇ ತೆಗೆದು ಹೊರಗಡೆ ಹಾಕ್ಬಿಡ್ತೀನಿ. ನಾನೇ ತೆಗಿತೀನಿ ಬಿಡೋ, ಏನ್ ಬೇರೆ ಕಡೆ ಮಣ್ಣು ಮಾಡ್ತೀಯಾ? ಏ ಮಗ, ನಿಮ್ಮ
ಅಪ್ಪನ ಗೆಪ್ತಿಗೆ ಅಂತ ನನ್ ತಾವಿರೋದು ಇದೊಂದೇಯ. ಇದನ್ ನಿನ್ ಕೈಗೆ ಹಾಕಿ ನೋಡೋವ ಅಂದ್ರೆ ಆಳ ತೆಗ್ಯಕ್ಕೆ ಬತ್ತಾ ಇಲ್ಲ. ತೆಗಿಲ ಬರ್ತದೆ. ಪೌ ನಾನೇನ್ ಬಂಡೆ ಯಜಮಾನ ಉಂಗ್ರ ಹಾಕೊಂಡ್ ಸೋಕಿ ಮಾರ್ಕೊಂಡ್ ತಿರ್ಗಕ್ಕೆ ಸುಮ್ಕಿರು. ಅಣ್ಣ ನಿನ್ ತಮ್ಮಯ್ಯ ಅಂತೀರಣ್ಣ, ಜೋರಾಗಿ ಎಳಿಬೇಡಣ್ಣ, ಅವು ಕೈ ನೋಯ್ತದಣ್ಣ. ನಿನ್ ತಮ್ಮಯ್ಯ ಅಂತೀರಣ್ಣ. ತುತ್ತೇರಿಕೆ 100 ರೂಪಾಯಿಗೂ ಬೆಲೆ ಬಾಳಲ್ಲ ಇದು. ಬೇಗ ಮಣ್ಮುಚ್ಚಿ ಮಟ್ಟ ಮಾಡೋ. ಮೌನಿಗೆಲ್ಲ ಹಾಕ್ಬೇಡ, ಕೈ ಮುಗಿದ್ ಕೇಳ್ಕೊ. ಅಯ್ಯ ಅದ್ರಲ್ಲೇನಾಯ್ತು ಪೆಸಲ್ಲು? ಮಂಟಿನವರೆಗೂ ಕಾದ್ರೆ ನಿನ್ ಪುಣ್ಯ. ಈಗೇನಪ್ಪ ನಿನ್ಗೆ ಇದನ್ನ ಕೀಳ್ಬಾರ್ದು ಅನ್ನಂಗಿದ್ರೆ ನೋಡು, ಈ ತರ ಒಂದ್ ಗೋರಿ ಕಟ್ಟು. ದುಡ್ಡು ಕಟ್ಸಕ್ಕೆ ಅವ್ರವ್ರ ಯೋಗ್ಯತೆಗೆ ತಕ್ಕಂಗ ಅವ್ರವ್ರ ಗೋರಿ ಕಟ್ಟಿಸ್ಕೊಳ್ತಾರೆ. ನೀನ ಗುಂಡಿ ತೊಡಿದ್ ಕಾಸು ಕೊಡೋಕೆ ಕಣ್ಣು ಬಾಯಿ ಬಿಡ್ತಿದ್ಯಾ, ಇನ್ ಗೋರಿ ಕಟ್ಟಿಸ್ತೀಯಾ? ಅಯ್ಯ ಎದಾಗಲೇ ಸಾಮ ಸಾಕು ಬಿಡ, ಇನ್ನಷ್ಟು ಕೆತ್ತತ್ಯಾ ಸಾಕು. ಅಲ್ಲ ನನ್ನ ಮಾತು ಕೇಳು. ಹುಡುಗಿ ತಪ್ಪು ತಿಳ್ಕೊಬೇಡ ಬಾ. ಅಲ್ಲ ಯಾವ ಊರ್ ನೀನು? ಈ ಪಾಪನ ಮಕ್ಕಳ ಕೈಗೆ ಹೆಂಗ್ ಸಿಕ್ದೆ? ಬಾಯ್ ಪೂರ್ಣಿ. ಓಕೆ ಬಾಯ್ ದೀಪಾ. ಬಾ. ಅಲ್ಲ ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ಬಾ ಬಾ, ಇಳಿ ಕೆಳಿಕೆ, ಬದುಕಕ್ಕೆ ನಂಬಿಕೆ ಬೇಕು. ಬಾ ಕೆಳಿ ಕಿಳಿ. ಕಲ್ ಚುಚ್ಕೊಂಡ್ಬಿಡ್ತಾ? ಇಂದ ಮೆಟ್ಕೋ. ಮೆಟ್ಕೋ. ಅಯ್ಯ ನನ್ಗೇನಾಗಲ್ಲ, ನನ್ ಕಾಲ್ಗಳು ನೋಡು ಹೆಂಗ್ ಮರಗೆಟ್ಟೋಗವೆ. ಮೆಟ್ಕೋ. ಅಯ್ಯ ನೀವೆಲ್ಲ ಏನಕ್ಕೂ ಬೇಡ, ಹಳ್ಳಿ ಮಕ್ಳೇ ಸರಿ. ನೀವೆಲ್ಲ ಮೆತ್ತುವು. ನಾನು ಆದಷ್ಟು ಬೇಗ ಆಶ್ರಮಕ್ಕೆ ಹೋಗ್ಬೇಕು. ಪ್ಲೀಸ್ ನನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ನನ್ನ ಜೀವನನೇ ಹಾಳಾಗುತ್ತೆ. ನೋಡಿ ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು. ಹೇಗಾದ್ರೂ ಮಾಡಿ ನನ್ನ ಶೇಷಾದ್ರಿಪುರ ಮಬಲಾಶ್ರಮಕ್ಕೆ ಬಿಟ್ಬಿಡಿ ಪ್ಲೀಸ್. ನಿಮ್ಮ ಹೆಸರೇನು? ಶಿವಲಿಂಗ ಅಂತ. ಏನು ಕೆಲಸ ಮಾಡ್ತೀರಾ? ಬಂಡೆ ಹೊಡಿತಾ ಇದ್ದೆ. ನಿನ್ನ ಹೆಸರೇನು? ನನ್ನ ಹೆಸರು ಪೂರ್ಣಿಮಾ.
ಅಮಾವಾಸ್ಯೆ ಪೌರ್ಣಮಿ ಅಂತಾರಲ್ಲ ಅದಾ ಚೆನ್ನಾಗೈತೆ. ನೀವೆಲ್ಲಿಗೆ ಹೋಗ್ತಿದ್ರಿ? ಗೊತ್ತಿಲ್ಲ, ಬೆಳಿಗ್ಗೆ ನಮ್ಮ ಅವ್ವ ತೀರ್ಕೊಂಡ್ಬಿಟ್ಲು. ಅವ್ಳು ಮಣ್ಣು ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚ್ಲಿಲ್ಲ, ಅದಕ್ಕೆ ನಡ್ಕೊಂಡ್ ಬಂದೇ ಬಿಟ್ಟೆ. ಯಾಕೆ ಅಳ್ತಾ ಇದ್ದೀರಾ? ಸುಮ್ಮನಿರಿ, ಅಳ್ಬೇಡಿ. ನಮ್ಮ ಅವ್ವ ನೆನ್ಸ್ಕೊಂಡ್ರೆ ನಂಗೆ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ನಂಗೆ ಯಾರೂ ಗತಿ ಇಲ್ಲ. ಬೆಳಿಗ್ಗೆಯಿಂದ ಯಾರ ಮುಂದೆ ಆದ್ರೂ ಕಷ್ಟ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಯಾರು ಕೇಳಲೇ ಇಲ್ಲ. ಕೇಳಿದ್ರೆ ಗೊಳೋ ಅಂತ ಹತ್ಕೊಂಡು ಎಲ್ಲ ಹೇಳ್ಬಿಡ್ತಾ ಇದ್ದೆ. ಹೇಳಿದ್ರೆ ಈ ಬಂಡೆಗೆ ಈ ಮನೆ ಕೇಳ್ಬೇಕಷ್ಟೇನೆ. ಅಲ್ಲಿ ಮಶಾನ್ದಲ್ಲ ವಯ್ಯ ನಮ್ಮ ಅವ್ವನ ಎತ್ ಬಿಸಾಕ್ಬಿಡ್ತೀನಿ ಅಂದ. ನಂಗೆ ಬಂದಿದ್ದ ಕೋಪಕ್ಕೆ ಅವ್ನಲ್ಲೇ ಸಮಾಧಿ ಮಾಡ್ಬಿಡ್ತಾ ಇದ್ದೆ. ಜನಗಳು ಸರಿ ಇಲ್ಲ, ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ದುಡ್ಡಿದ್ರೇನೆ ಎಲ್ಲ. ನಾನು ನಮ್ಮ ಅವ್ವನ್ ಗೋರಿ ಕಟ್ಟಿಸ್ತೀನಿ. ಅಣ್ಣ ಸಿಟಿ ಗಂಟ ಬಿಟ್ಬಿಡ್ತೀಯಾ? ಸಿಟಿಲಲ್ಲಿ ನೀ ಎಲ್ಲೋ ಐತಿ ಅಲ್ಲಿವರೆಗೂ ಬಿಟ್ಬಿಡೋಣ. ಏಯ್ ಎಲ್ಗೋಬೇಕೇಳ? ಅದು ಶೇಷಾದ್ರಿಪುರ. ಅದೇ ಅಣ್ಣ, ಅದೇ 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 ಅದೇ. ಕುತ್ಕೋ. ಎಕ್ಕು 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 ತಗೋಣ, ಒಳಗೆ ಬರ್ತೀನಿ. ಲೇ 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 ಅಯ್ಯ ನಿನ್ನ ತೆಗಿತೀನಿ ರೋ. ತಗು ನನ್ನ ಮಗ. ಈ ಹುಡ್ಗಿ ಯಾರು? ನಮ್ಮ ಹುಡ್ಗಿನಯ್ಯ. ನೀನ್ ನೋಡಿದ್ರೆ ಓದ್ತದೆ ಬರ್ತದೆ ಅಂತ, ಆ ಹುಡ್ಗಿ ನೋಡಿದ್ರೆ ಡಿಸೆಂಟ್ ಆಗೈತೆ. ಓದ್ಕೊಂಡಿರೋ ಹೆಣ್ಮಗ. ಅಣ್ಣ ಹೊಸ ನೀರು ಕೊಡಿಲಿ. ಯಾವ ಥರದಣ್ಣ ಇದು? ಸೋಡಾ ಕುಡಿತಾ ಇದೆಯಾ? ಬಾಯೆಲ್ಲ ಇಸ್ಕಿಟ್ಟೋಯ್ತು. ಸೋಡಲ್ಲಪ್ಪ, ಹೊಟ್ಟೆ ಸಾರಾಯಿ. ಅಲ್ಲಯ್ಯ, ಸೇಂದಿ ಸರ ಕುಡ್ದು ಗಾಡಿ ಓಡಿಸ್ಬಿಟ್ಟು ಎಲ್ಲಣ್ಣ ದಬ್ಬಾಕೋಬಿಟ್ರೆ ಏನಣ್ಣ? ಹೆಂಗ್ಸ್ರು ಮಕ್ಕಳು ಆಡ್ತಾ ಇರ್ತಾರೆ, ಯಾರಣ್ಣ ತುಬಕಂತ ನಮ್ಮ ಮಕ್ಕಳಿಗೆ ಅಲ್ವಾ? ಅದೆಲ್ಲ ಬಿಟ್ಟಾಕು, ಅದು ಕಾಮನ್ನು. ತಗೋ, ಕೆಲಸ ತಾನೇ ಬೇಕು. ಈ ನಂಬರ್ಗೆ ಫೋನ್ ಮಾಡು. ನಮ್ಮ ಭಾಷೆ ಅವರು, ಅವ್ರ ಹೆಸರು ಪ್ರಭಿ ಅಂತ, ಕೆಲಸ ಕೊಟ್ಬಿಡ್ತಾರ ಅವರು. ಅಯ್ಯೋ ಫೋನ್ ಯಾಕೆ, ನಡ್ಕೊಂಡೇ ಬಂದ್ಬಿಡ್ತೀನಿ ಬಿಡು. ನಿಧಾನ ಗಾಡಿ ಓಡಿಸೋ ಖಜೂರ್. ಇದ್ಯಾವ್ದ ಫಿಟ್ ಮಾಡ್ಕೊಂಡ್ ಬಂದಿದ್ಯಾ ಅಲ್ಕ ನನ್ನ ಮಗನೇ? ಎಲ್ಲೋದ್ರೂ ಬುದ್ಧಿ ಬಿಡಲ್ಲ. ಬಾಟ್ಲು ಕೊಡ. ತಗೋಣ. ಅಣ್ಣಪ್ಪ, ಯಾರಿವರು? ನಿಮ್ ದೊಡ್ಡಪ್ಪನ? ಇಲ್ಲ, ನಮ್ಮ ಬಾಸು, ಗಾಡಿ ಓನರ್. ಸರ್ ನಮಸ್ಕಾರ ಸರ್. ಸರ್ ಸರ್ ಬೇಡ ಸರ್. ಸರ್ 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 ಬೇಡ ಸರ್. ಕಾಲಿಗೆ ಬೀಳ್ತೀನಿ ಸರ್. ಸರ್ ಬೇಡ ಸರ್. ಬಿಟ್ಟು ಮಾಡಿ ಸರ್. ಅಯ್ಯೋ ಸರ್ ಬೇಡ ಸರ್. ಸರ್ ಬೇಡ ಬಿಡಯ್ಯೋ. ಸರ್. ಏನೋ ಸ್ಲಮ್ ಮಂಜ, ಚೆನ್ನಾಗಿದೀಯಾ? ಒಳ್ಳೆ ಅಪ್ಪ ಅಮ್ಮ ಮೇಷ್ಟ್ರು, ಬಂಗಾರಂತ ನಾಡು ಭೂಮಿ, ಕಸ್ತೂರಿ ಕನ್ನಡ, ಒಳ್ಳೆ ಗಾಳಿ ಬೆಳಕು ನೀರು, ಇಡೀ ಪ್ರಪಂಚನೇ ಕೊಂಡಾಡೋ ಕಲ್ಚರ್ ಇದ್ರು ಪೆನ್ ಹಿಡಿಯೋ ಕೈಯಲ್ಲಿ ಬ್ಲೇಡ್ ಹಿಡ್ಕೊಂಡು ಸಿಕ್ದವ್ರ ಮುಖ ಕುಯ್ಕೊಂಡು ಬದುಕ್ತೇನಲ್ಲೇ. ಈ ಸಮಾಜದಲ್ಲಿ ಇಂಥದಕ್ಕೆ ಯೂಸ್ ಆಗ್ತೇನೆ ನೀನು ಅಂತ ಹೇಳಿ ಬಿಟ್ಬಿಡ್ತೀನಿ ನಿನ್ನ. ಹೇಳ ಮೇಲೆ ಒಳ್ಳೆ ಗೊಬ್ಬರ ಹಾಕ್ತಿಯಮ್ಮ. ಸರ್ ತೊಡೆಯಲ್ಲಿ 1/4 kg ಮಾಂಸ ಇಲ್ಲ, ನೀನ್ ಕಿಲಾಡಿನ? ಇಲ್ಲ ಸರ್. ನೋಡಿ ಏನೋ ನೀನು. ಇಲ್ಲ ಸರ್. ಅಯ್ಯೋ ಸಾ, ಅಯ್ಯೋ ಯಪ್ಪ, ವಾ, ಅಯ್ಯೋ ಯಪ್ಪ. ಅಯ್ಯೋ ನನ್ ಕಂಡ್ರೆ ಮೋರಿಲ್ ಬಿದ್ದು ಓಡ್ತಿದ್ದೆ ಅಲ್ಲ? ಓಡಿ ಬಾ, ಓಡು. ಕಾಲು. ಬಿಡ್ರಲೇ, ನಿಮ್ ಮಕ್ಕ ಮುಚ್ಚಲ್ಲ. ನಿಮ್ ಮಕ್ಕ ನಾಯ್ತಿನ ನನ್ನ ಮಕ್ಕಳ. ಬಿಡ್ರಲೇ. ನಿಮ್ಗೆ ಹೇಳ್ತಾರದಲ್ಲ, ಎತ್ತು ಯಾರ ಕೋಣ ಇದ್ದಂಗವನೆ. ಹುಡುಗಿಗೆಲ್ಲ ಇದು ನೋಡ್ರಲೇ. ಬಿಡ್ರಲೇ, ಡಕಾಯ್ತ ನನ್ನ ಮಕ್ಳು ಇದ್ದಂಗಿದ್ರೆ ನೀವು. ಬಿಡ್ರಲೇ, ನಿಮ್ಗೆ ಹೇಳ್ತಾರದು. ನೋಡಿ ಜಾಸ್ತಿ ಓದ್ಬಿಡ್ತೀನಿ ಇವಾಗ. ನಾ ಹತ್ರ ಎಳ್ಳೆ ಟೊಮೊಟೊ ಬಿಟ್ರೆ ಇನ್ನೇನಿಲ್ಲ. ಬಿಡ್ರಲೇ. ಬಿಡ್ರಲೇ, ನಮ್ ತರ ಏನೂ ಇಲ್ಲ. ನಿಮ್ಗೆ ಹೇಳ್ತಾರದು. ತಗದ್ರೆ ಬರಲೇ, ಯಾರ ಕಳ್ಳ ಇದ್ದಂಗವನೆ. ಹಳ್ಳಿ ಹುಳ ಬೆಳೆಯಕ್ ಬಿಟ್ರೆ ಸಿಎಂಗೂ ನಿಮ್ಗೂ ದೋಸ್ತಿದೆ ಅನ್ನೋ ಕಾರಣಕ್ಕೆ ಸಿಕ್ದವ್ರನ್ನ ಎನ್ಕೌಂಟರ್ ಮಾಡ್ತಿದ್ದೀರಾ. ರೌಡಿಗಳಿಗೂ ನಿಮ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಪತ್ರಿಕೆಯವ್ರು ಬರ್ದಿದ್ದಾರೆ ಸರ್. ಬರೀಲಿ ಬಿಡ್ರಿ. ಒಂದು ಹುಚ್ಚಿನ ನಾಯಿನ ಇಡೀ ಏರಿಯಾ ಜನ ಸೇರ್ಕೊಂಡು ದೊಡ್ಡ ಸಮಾಜ ಸೇವೆ ಅನ್ನೋ ತರ ಪೋಸ್ಟ್ ಕೊಟ್ಕೊಂಡು ಸಾಯಿಸ್ತಾರೆ. ಅದೇ ಒಬ್ಬ ರೌಡಿ ಒಬ್ಬ ಅಮಾಯಕನ ಕೊಚ್ಚ ಹಾಕ್ಬೇಕಾದ್ರೆ ಓಡೋಗಿ ಬಾಗ್ಲಾಕೋತಾರೆ. ನಮ್ಮ ಜನಗಳಿಗೆ ಒಳ್ಳೆಯವರು ಅನ್ನಿಸ್ಕೊಳ್ಳೋ ಚಟ ಅಷ್ಟೇ. ಭಯ, ಆ ಭಯನೇ ಬಂಡವಾಳ ಮಾಡ್ಕೊಂಡು ಇಂಥ ನನ್ನ ಮಕ್ಕಳು ಕುಯ್ತಾರೆ, ಎತ್ತಾಕೊಂಡು ಹೋಗ್ತಾರೆ, 10-20 ರೂಪಾಯಿಗೆಲ್ಲ ರೇಪ್ ಮಾಡ್ತಾರೆ, ಕೊಲೆ ಮಾಡ್ತಾರೆ. ಜೀವದ ಬೆಲೆ ಗೊತ್ತಿಲ್ಲದೆ ಇರೋನಿಗೆ ಬದುಕೋ ಚಾನ್ಸ್ ಕೊಡಬಾರ್ದು. ನಾನು ಕೊಡಲ್ಲ. ಮನುಷ್ಯನ ಕೊಲ್ಲೋದು ತಪ್ಪು. ಏನ್ರಿ ಅನ್ಕೊಂಡಿದ್ದೀರಾ ಪೊಲೀಸ್ನವರು ಅಂದ್ರೆ?
ಕೊಲ್ಲೋದಕ್ಕೆ ನೀವ್ ಯಾರ್ರಿ? ಅದಕ್ಕೆ ಅಂತ ಕೋರ್ಟ್ ಇದೆ, ಕಾನೂನಿದೆ ಅಂತ ನಿಮ್ಮ ಅಭಿಮಾನಿಗಳು ಸ್ಟ್ರೈಕ್ ಮಾಡ್ತಾವ್ರೆ. ತಗೊಳ್ಳೋ, ನಿನ್ನಂಥವನು ಒಬ್ಬನಿಂದ ಅವ್ರ ಮನೇಲಿ ಒಂದು ಹೆಣ ಬೀಳಿ ಗೊತ್ತಾಗತ್ತೆ. ಸ್ಟ್ರೈಕ್ ಮಾಡ್ತಾ ಇದ್ದ ಅಷ್ಟು ಜನ ಬೇಸ ಬಿಡ್ತಾರೆ ಅಲ್ವಾ ಮಾದ? ಅಲಿಯಾಸ್ ಲೂಸ್ ಮಾದ. ಯಾವನ ಹೆಸರಿಟ್ಟಿದ್ದು ನಿನಗೆ? ಸ್ಲಮ್ ಮಂಜನ್ ಜೊತೆ ಇದ್ದವ್ರಲ್ಲ ಎಲ್ಲ ಸೊಪ್ರಾಜ, ದೋಪು, ಕೊಯ್ಯ ಕೊಯ್ಯ, ಮಾಯಾ, ಥೂ, ಹೆಸರುಗಳೇನೋ ಇವೆಲ್ಲ. ನಂಗೆ ಯಾರು ಗೊತ್ತಿಲ್ಲ ಸರ್. ಸ್ಲಮ್ ಮಂಜನ್ ಜೊತೆ ಏನೋ ಮಾಡ್ತಿದ್ದೆ ನೀನು? ಅವನು ಅವ್ರ ಊರಿಗೆ ಅಂತ ಕರ್ಕೊಂಡೋದ ಸರ್. ನಿಮ್ಮ ಜೊತೆ ಗಾಡೀಲಿ ಇನ್ನೊಬ್ಬ ಇದ್ನಲ್ಲ, ಬ್ಲ್ಯಾಕ್ ಕೋಬ್ರಾ, ಅವನು ಯಾರು? ದಾರಿಲಿ ಬರ್ಬೇಕಾದ್ರೆ ಡ್ರಾಪ್ ಕೇಳ್ದ ಸರ್. ಕೊಂದಾಕ್ಬಿಡ್ತೀನಿ ಮಗನೇ. ಸರ್, ಇವರಿಬ್ರನ್ನ ಎನ್ಕ್ವೈರಿ ಮಾಡಿದ್ವಿ. ಈ ಹುಡುಗಿ ಶೇಷಾದ್ರಿಪುರಂ ಅಬಲಾಶ್ರಮದವಳು ಸರ್. ಈ ಹುಡುಗ ಬಂಡೆ ಕೆಲಸ ಮಾಡೋನು. ನಿನ್ನೆ ಸಂಜೆನೆ ತಪ್ಸ್ಕೊಂಡಿದ್ದಾಳೆ ಅಂತ ಆಶ್ರಮದವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಹುಡುಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಇವಳು ಮಾರ್ಕೆಟ್ ಏರಿಯಾದಲ್ಲಿ ಕಿಡ್ನಾಪ್ ಆಗಿ ಶಿವನಹಳ್ಳಿ ಬ್ರಿಡ್ಜ್ ಹತ್ರ ರೇಪ್ ಅಟೆಂಪ್ಟ್ ಆದಾಗ ಈ ಹುಡುಗನೇ ಸೇವ್ ಮಾಡಿದ್ರು ಸರ್. ಏಯ್, ಆ ನಾಯಿ ಥರ ಸತ್ನಲ್ಲ, ಅವನು ಇವನು ನಿಂಗೆ ಗೊತ್ತೇನಾ? ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ನ ಮಗ. ಇನ್ನು ಅರ್ಧ ದಾರಿವರೆಗೂ ಬಿಡ್ತೀನಿ ಅಂದ. ನಂತ ವಿದ್ದಿದ್ದು ಈ 15 ರೂಪಾಯಿ ಎಲ್ಡೆ ಟೊಮೊಟೊ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಏನ್ ನಡೀತು ಅಂತ ಹೇಳಿದ್ರೆ ನಿಮ್ ಸಾಹೇಬ್ರು ಹಂಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟಿರೋರು. ಬಾ, ಈ ತರ ಕಣ್ಣೀರ್ ಕತೆ ಸಾಹೇಬ್ರು ಬೇಜಾನ್ ಕೇಳೋರೆ. ಬಾ, ಈ ಲೂಸ್ ಮದನ್ ಏನ್ ಮಾಡೋಣ ಸರ್? ಯಾರು ಬೇಲ್ ಕೊಟ್ರು ಬಿಟ್ಟು ಕಳಿಸಿ. ಇವನು ಹುಡುಕ್ತಾರ ಗಾಳಕ್ಕೆ ಹಾಕ್ಬಿಟ್ರೆ ಲಿಸ್ಟಲ್ಲಿರೋ ಸುಮಾರು ಜನ ಆಚೆ ಬರ್ತಾರೆ. ಆ ಪೇಪರ್ ಕೊಡಿಲಿ. ಪೂರ್ಣಿಮಾ ಲವ್ ಮಾಡಿ ಮದ್ವೆ ಮಾಡ್ಕೊಂಡು ಇಲ್ಲಿಂದ ಬೇಕಾದಷ್ಟು ಜನ ಹುಡುಗಿರು ಹೋಗಿದ್ದಾರೆ. ಆದ್ರೆ ಲವ್ ಮಾಡಿರೋ ಹುಡುಗನ ಜೊತೆಲಿ ರಾತ್ರಿ ಎಲ್ಲ ಇದ್ದು ಅವನನ್ನ ಆಶ್ರಮಕ್ಕೆ ಕರ್ಕೊಂಬರೋ ಧೈರ್ಯ ಯಾವ ಹುಡುಗಿನೂ ಮಾಡಿರ್ಲಿಲ್ಲ. ಆಹಾ ಯವೋ, ಎಂತ ಮಾತು ಅಂತ ಆಡ್ತೀಯ ನೋಡು. ಅದ್ ಯಾತ್ರದಲ್ಲಿ ಲವ್ವು ಪವ್ವು ಅಂತ ಏನೂ ನಡೆದಿಲ್ಲ. ನಮ್ಮ ಅವನಾಣೆಗೂ ಈ ಹುಡುಗಿ ಹೇಳ್ತಾ ಇರ್ದಲ್ಲ ದಿಟ ಕಣವ. ರೀ ಮಿಸ್ಟರ್, ದಯವಿಟ್ಟು ಹೊರಗಡೆ ಹೋಗಿ. ನೋಡ್ ಇವಾಗ ನನ್ ಬೈಕ್ ಸರಿಯಾಗಿ ಬರ್ತದೆ ಇವಾಗ. ಪೂರ್ಣಿ, ಕರ್ಕೊಂಡು ಹೋಗು ಆಚೆ ಅವ್ರನ್ನ. ನಾನು ನೋಡ್ತಾನೆ ಇದೀನಿ. ಇವೆಲ್ಲ ಯಾಕೆ ಸತ್ಯ ಹೇಳಿದ್ರೆ ಒಬ್ರು ನಂಬ್ತಾನೆ ಇಲ್ಲ. ಹೊಟ್ಟೆಗೆಲ್ಲ ಏನ್ ಮಣ್ ತಿಂತೀರಾ ನೀವು? ಬಿಡೋ ನೀನು. ಶಾಂತಮ್ಮ, ಪೂರ್ಣಿ ಲಗೇಜ್ ತಂದು ಕೊಡಿ. ಅವಳ ಹತ್ರ ಸೈನ್ ಮಾಡಿಸ್ಕೊಂಡು ಕಳಿಸಿ. ಮೇಡಮ್, ನನ್ನ ಕಳಿಸ್ಬೇಡಿ ಮೇಡಮ್, ಪ್ಲೀಸ್ ನನ್ನ ಕಳಿಸ್ಬೇಡಿ. ಪೂರ್ಣಿ, ಹುಡ್ಗಿ ಹೋಗಿ ಆ ಅಮ್ಮನ್ ಕಾಲ್ ಹಿಡ್ಕೋತಿಯಲ್ಲ, ಅವಳ ಮಕ ಮುಚ್ಚ. ನೀನ್ ಹೇಳಿದ ಮಾತು ಕಿವಿ ಮೇಲೆ ಹಾಕೊಳಲ್ಲ ಅಂತಾಳೆ. ಅಯ್ಯ ಬಾ, ನೀನು ಕೈ ಬಾಯಿ ಎರಡು ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಸಣ್ಣ ಮಗ ಹತ್ತಂಗ ಹೇಳ್ತೀಯ ನೀನು. ಬಾ, ಎಲ್ಲ ನಿನ್ನಿಂದಾನೇ ಆಗಿದ್ದು. ನೀನ್ ಯಾಕೋ ಮೇಡಮ್ ಹತ್ರ ಅಷ್ಟು ಕೆಟ್ಟದಾಗ ಮಾತಾಡ್ದೆ. ನಾನು ನಿನ್ ಕೈ ಮುಗಿತೀನಿ. ಎಲ್ಲ ಒಂಟಿಯಾಗಿರಕ್ ಬಿಟ್ಬಿಡು, ಹೋಗಿಲ್ಲಿಂದ. ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗಲ್ಲ. ಇದೊಂದು ಜಾಗ ಬಿಟ್ರೆ ನನಗೆ ಇನ್ನೇನು ಗೊತ್ತಿಲ್ಲ. ಯಾರು ಇಲ್ಲ, ಎಲ್ಲಿ ಮಲಗ್ಲಿ, ಎಲ್ಲಿ ಊಟ ಮಾಡ್ಲಿ. ಅಲ್ಲ ನನ್ ತಪ್ಪಾಯ್ತು ಬಿಡು, ಹೋಗ್ಲಿ. ಅಲ್ಲ ನನ್ ಮಾತು ಕೇಳು. ನಿಂಗೇನು ಹೋಗಿಲ್ಲಿಂದ. ನನ್ ಮಾತು ಕೇಳಿದ್ದೆ.